ಮಂತ್ರಿ ಹಾಗೂ ನಮ್ಮ ಪಕ್ಷದ ಮುಖಂಡರು ಈಗಾಗಲೇ ಸಂಪೂರ್ಣವಾಗಿ ವಿಚಾರವನ್ನು ನಮ್ಮ ತಾಲೂಕು ಅಧ್ಯಕ್ಷರು ನಾಗರಾಜ್ ಅವರು ತಿಳಿಸಿದ್ದಾರೆ. ಇವತ್ತು ನಾಳಿನ ಸಭೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ BLA 2 ಈಗಾಗಲೇ BLO ಅಧಿಕಾರಿ ವರ್ಗದವರನ್ನ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿರೋದರಿಂದ ನಾವು ಕೂಡ ಇವಾಗ BLA 2 ಸಂಬಂಧಪಟ್ಟಂಗೆ ಏನು 276 ಬೂತ್ ಇದೆ, ನಗರ ಗ್ರಾಮಾಂತರ ಎರಡೂ ಸೇರಿ ಪ್ರತಿಯೊಬ್ಬರನ್ನ ಕೂಡ ಇವತ್ತು ಆಯ್ಕೆ ಮಾಡಿ ಏನಪ್ಪ ಅಂದರೆ ಇವತ್ತು 2,32,000 ಮತದಾರರು ನಮ್ಮ ಜನಪಣದಲ್ಲಿರೋದು. ಈಗ ಅಫಿಷಿಯಲ್ ಅಧಿಕಾರಿ ವರ್ಗದವರೇ ಮಾಹಿತಿ ಕೊಡೋ ಲೆಕ್ಕಾಚಾರ 15,000 to 20,000 ಮತದಾರರು ಡಿಲೀಟ್ ಆಗ್ತಾರೆ, ಯಾಕಂದ್ರೆ ಎರಡೆರಡು ಕಡೆ ಇರ್ತಾರೆ ಅನ್ನೋ ಉದ್ದೇಶದಿಂದ ಈಗ ಕಟ್ಟುನಿಟ್ಟಿನ ಆದೇಶವನ್ನು ಸರ್ಕಾರ ಕೂಡ ಹೊರಡಿಸಿದೆ. ಅಧಿಕಾರಿ ವರ್ಗದವರು ಕೂಡ ಈಗಾಗಲೇ ಆ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ ಉದ್ದೇಶದಿಂದ ಅವ್ರ ಜೊತೆಲಿ ನಮ್ಮ ಪಾರ್ಟಿಗೆ ಸಂಬಂಧಪಟ್ಟಂಗೆ BLA 2 ಒಬ್ಬರನ್ನ ಒಂದು ಬೂತ್ಗೆ ಒಬ್ಬರನ್ನ ಆಯ್ಕೆ ಮಾಡಿ ಈಗಾಗಲೇ ಅವ್ರ ಜೊತೆಗೂಡಿ ಪ್ರಾಮಾಣಿಕವಾಗಿ ಎಲ್ಲಿ ವೋಟರ್ಸ್ ಇದ್ದಾರೆ, ಇಲ್ಲಿರ್ತಾರ, ಬೆಂಗಳೂರಲ್ಲಿ ಇರ್ತಾರ, ಬೇರೆ ರಾಜ್ಯದಲ್ಲಿ ಇದ್ದಾರೆ, ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನು ಪರಿಷ್ಕರಣೆ ಮಾಡಲಿಕ್ಕೆ ಸಹಕಾರ ಆಗಲಿ ಅಂತೇಳಿ 276 ಬೂತ್ ಮಟ್ಟದಲ್ಲೂ ಕೂಡ ಇವತ್ತು BLA 2ಗಳನ್ನ ಆಯ್ಕೆ ಮಾಡಿರುವಂಥದ್ದು. ಅದ್ರ ಜೊತೆಲೂ ಕೂಡ ಇವತ್ತು ತಾಲೂಕು ಕಮಿಟಿ, ತಾಲೂಕು ಪದಾಧಿಕಾರಣ, ತಾಲೂಕು ಅಧ್ಯಕ್ಷರಾಗಿರ್ಬೋದು, ತಾಲೂಕು ಪದಾಧಿಕಾರಿಗಳಿರ್ಬೋದು, ಸಾಕಷ್ಟು ಹೆಚ್ಚು ಕಮ್ಮಿ 400 to 500 ಜನ ಇವತ್ತು ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂಥ ಕೆಲಸವನ್ನು, ಅದು ವಿಶೇಷವಾಗಿ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ 500 ಜನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಿಕ್ಕೆ ಇವತ್ತು ಎಲ್ಲ ರೀತಿ ತಯಾರನ್ನು ಮಾಡಿ ನಾಳೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕಡೆ ಕಾರ್ಯಾಗಾರ, ಅಲ್ಲಿ ನಮ್ಮ ರಾಜ್ಯ ಮಟ್ಟದ ಪ್ರಮುಖವಾದ ಮುಖಂಡರುಗಳು ಕೂಡ ಕಾರ್ಯಾಗಾರ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡಲಿಕ್ಕೆ ಅದನ್ನು ಕೂಡ 1-2 ಅವರು ಕಾರ್ಯಾಗಾರ ಮಾಡ್ತಾರೆ. ತದನಂತರ ನಮ್ಮ ಪದಾಧಿಕಾರಿಗಳ ಪದಗ್ರಹಣ ಕೂಡ ಇರುತ್ತೆ. ಯಾಕಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮೋಸ್ಟ್ಲಿ ಗ್ರಾಮ ಪಂಚಾಯತಿ, DP, ZP, ನಗರಸಭೆ, GBA ಚುನಾವಣೆಗಳು ಈಗಾಗಲೇ ಸಕ್ರಿಯವಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಈಗಾಗಲೇ ನಾವು NDA ಜೊತೆ ಇರೋದ್ರಿಂದ ನಮ್ಮ ಪಾರ್ಟಿನೂ ಕೂಡ ಸಕ್ರಿಯಗೊಳಿಸಬೇಕೋ ಉದ್ದೇಶದಿಂದ ಇವತ್ತು ಪಾರ್ಟಿ ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಎಲ್ಲ ಮುಖಂಡರುಗಳು ಜೊತೆಗೂಡಿ ಇವತ್ತು ನಾಳೆ ಕಾರ್ಯಕ್ರಮವನ್ನು ಒಂದು ಸಂಘಟನೆ ಯಾವ ರೀತಿ ಮಾಡಬೇಕು, ಮುಂದಿನ ದಿನಗಳಲ್ಲಿ NDA ಜೊತೆ ಯಾವ ರೀತಿ ಹೋಗಬೇಕು ಅಂತೇಳಿ ನಾಳೆ ಒಂದು ಕಾರ್ಯಕ್ರಮ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಸಭೆಯನ್ನು ಕರೆದಿರುವಂಥದ್ದು. ಹಾಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು ದಯಮಾಡಿ ನಾಳಿನ ಸಭೆಗೆ ಬಂದು, ಯಾಕೆಂದರೆ ಕಾರ್ಯಾಗಾರ ಒಂದು ಭಾಗ ಸಪ್ರೇಟ್ ಇರ್ತಾರೆ. ಏನು 276 ಜನ ನಾವೇನು ಆಯ್ಕೆ ಮಾಡಿದ್ವಿ ಅವ್ರದ್ದೊಂದು ಕಡೆ, ಯಾಕೆಂದರೆ ಕಾರ್ಯಾಗಾರ ಅದೇ ಉದ್ದೇಶಕ್ಕೆ ಇವತ್ತು ಮೇಲ್ಮಟ್ಟದ ಅದಕ್ಕೆ ಸಂಬಂಧಪಟ್ಟಂಥವ್ರು ಬರ್ತಾರೆ ಅದಕ್ಕೆ ಮಾಹಿತಿ ಕೊಡ್ಲಿಕ್ಕೆ. ಯಾಕೆಂದರೆ ಕಾರ್ಯಾಗಾರ ಇಂಪಾರ್ಟೆಂಟು. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಒದ್ದಾಡಬಹುದು, ಇವತ್ತೇ ಆ ಶ್ರಮ ಪಟ್ಟರೆ ನಮ್ಗೆ ನಾಳೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಎಲ್ಲ ರೀತಿ ತಯಾರನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಪಾರ್ಟಿ ಸಂಘಟನೆ ಮಾಡಲಿಕ್ಕೆ, ಯಶಸ್ವಿ ಆಗಲಿಕ್ಕೆ ಸಹಕಾರ ಆಗುತ್ತೆ. ಯಾಕೆಂದರೆ ಆದಷ್ಟು ಜಲ್ದಿ ಚುನಾವಣೆ ಬರೋ ದೃಷ್ಟಿಯಿಂದ ಇವತ್ತು ಪಾರ್ಟಿ ಸಂಘಟನೆ ಮಾಡಲಿಕ್ಕೆ ನಾಳೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪದಾಗ್ರಹಣ, ಕಾರ್ಯಾಗಾರ ಮತ್ತು ಬೂತ್ ಕಮಿಟಿನೂ ಕೂಡ ಈಗಾಗಲೇ ಸ್ಟಾರ್ಟ್ ಮಾಡಿದ್ವಿ. ಒಂದು ಬೂತ್ಗೆ 15 ಜನ ಸದಸ್ಯರನ್ನು ಮಾಡಲಿಕ್ಕೆ, ಒಬ್ಬರು ಅಧ್ಯಕ್ಷರು ಮಾಡಲಿಕ್ಕೆ ಕೂಡ ಈಗಾಗಲೇ ಅದನ್ನು ಕೂಡ ಕಾರ್ಯ ಕೆಲಸಗಳು ನಡೀತಾ ಇದೆ. ಅದ್ರ ಜೊತೆಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಪಾರ್ಟಿ ವಿಚಾರದಲ್ಲಿ ಚುನಾವಣೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಿಕ್ಕೆ ನಾವು ನಾಳೆ ಸಭೆಯನ್ನು ಮಾಡಲಿಕ್ಕೆ, ಯಶಸ್ವಿ ಮಾಡಲಿಕ್ಕೆ ಈ ಸಭೆಯನ್ನು ಕರೆದಿರುವಂಥದ್ದು.